20ನೇ ಶತಮಾನದ ಪ್ರಾರಂಭದಲ್ಲಿ ಲಿಂಗಾಯತರಲ್ಲಿ ವಿದ್ಯಾವಂತರೇ ಇರಲಿಲ್ಲ. ಒಂದು ಪತ್ರ ಬಂದ್ರೆ ಓದ್ಲಿಕ್ಕೆ ನಾವು ಜೋಯಿಸ್ರ ಮನೆಗೆ ಹೋಗ್ಬೇಕಾಗಿತ್ತು. ಆ ಜೋಯಿಸ್ರು ಪತ್ರ ಓದಬೇಕಾದ್ರೆ ಬಾಳಿಗೊನಿ ತಂದೆಯೇನೋ ಗೌಡ, ಬೆಣ್ಣೆ ಉಂಡಿ ತಂದೆಯೇನೋ ಗೌಡ ಅಂತಿದ್ರು. ಇಲ್ರಿ ಅಪ್ಪ ಅವರ ಹಾಗಾದ್ರೆ ಪತ್ರ ಓದುವುದಿಲ್ಲ ಅಂದ್ರೆ ಅಷ್ಟು ನಿರಕ್ಷರಿಗಳಾಗಿದ್ದೆವು ನಾವು. ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಂತಹ ಲಿಂಗಾಯತರು 19ನೇ ಶತಮಾನದ ಕೊನೆಗೆ 20ನೇ ಶತಮಾನದ ಪ್ರಾರಂಭದಲ್ಲಿ ಏನೂ ವಿದ್ಯಾವಂತರಾಗಿರಲಿಲ್ಲ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತದೆ. ಮೊಟ್ಟ ಮೊದಲನೇ ಶಿಕ್ಷಣಾಧಿಕಾರಿ ಡೆಪ್ಯೂಟಿ ಚನ್ನಬಸಪ್ಪ 1850ರಲ್ಲಿ ಮೊದಲನೇದವನು. ಅಲ್ಲಿವರೆಗೆ ಲಿಂಗಾಯತರು ಅಧಿಕಾರನ ನೋಡಿದ್ದಿಲ್ಲ. ಆ ನಂತರ ಬಂದವರು ಅರಟಾಳ್ ರುದ್ರಗೌಡ್ರು, ಪ್ರಾಂತ್ ಸಾಹೇಬರು ಅಂತಾರೆ, ಅಸಿಸ್ಟೆಂಟ್ ಕಮಿಷನರು ಅಂತಾರೆ ಅವರು. ಆಮೇಲೆ ಗಿಲಗಂಚಿ ಗುರುಸಿದ್ದಪ್ಪನವರು. ಲಿಂಗಾಯತರಲ್ಲಿ ಬಹಳ ನೆನೆಸಬೇಕಾದಂತಹ ಎರಡು ಹೆಸರು. ನೇಕಾರ ಜನಾಂಗಕ್ಕೆ ಸೇರಿದಂತಹ ಗಿಲಗಂಚಿ ಗುರುಸಿದ್ದಪ್ಪ, ಪಂಚಮಸಾಲಿ ಜನಾಂಗಕ್ಕೆ ಸೇರಿದಂತ ಅರಟಾಳ್ ರುದ್ರಗೌಡ್ರು. ಅವರು ಈ ಜನಾಂಗದ ಎರಡು ಕಣ್ಣಾಗಿ ಶ್ವಾಸಕೋಶಗಳಾಗಿ ಜನಾಂಗವನ್ನು ಕಟ್ಟಿದ್ರು. KLE ಸೊಸೈಟಿ ಕಟ್ಟಲಿಕ್ಕೆ ಅವರೇ ಪ್ರೇರಕರಾದರು. ಅದಕ್ಕಾಗಿ ಸೊಸೈಟಿ ಕಟ್ಟಿದಂಥ 7 ಜನ ಮಹಾತ್ಮರು 1914ರಲ್ಲಿ ಮೊಟ್ಟ ಮೊದಲನೇ ಶಾಲೆ ತೆಗೆದು ಅದಕ್ಕೆ ಯಾರ ಹೆಸರಿಟ್ರು ಅಂದ್ರೆ GA ಹೈಸ್ಕೂಲ್ ಗಿಲಗಂಚಿ ಅರಟಾಳ ಅಂತಿಟ್ರು. ಇವತ್ತಲ್ಲಿ ಫೋಟೋ ಇದೆ. ನೀವು ದಿನ ನಾವು ಲಿಂಗಾಯತರು ರಾಮಾಯಣ ಮಹಾಭಾರತ ಭಾಗವತಗಳನ್ನು ಓದೋದಿಲ್ಲ. ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದ ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲವು ತಾನಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲ, ಸತ್ಯವಂತರದಿರುವಂತೆ ನಮ್ಮ ಚಾಮರಸ ಪ್ರಭುಲಿಂಗ ಲೀಲೆಯಲ್ಲಿ ಹೇಳ್ತಾನೆ. ಹಾಗಾಗಿ ನಾವು ರಾಮಾಯಣ ಮಹಾಭಾರತ ಆದರ್ಶಗಳಿಗಿಂತ ನಮಗೆ ಬಸವಣ್ಣ ಬಹಳ ಆದರ್ಶ, ಚನ್ನಬಸವಣ್ಣ ಆದರ್ಶ, ವಾರದ ಮಲ್ಲಪ್ಪ ಆದರ್ಶ, ಅರಟಾಳ್ ರುದ್ರಗೌಡ ಆದರ್ಶ, ಗಿಲಗಂಚಿ ಗುರುಸಿದ್ದಪ್ಪ ಆದರ್ಶ, ಅದರಗುಂಚಿ ಶಂಕರಗೌಡ ಆದರ್ಶ, ಕಂಬಳಿ ಸಿದ್ದಪ್ಪ ಆದರ್ಶ ನಮಗೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶಿಷ್ಟರು, ನಾವು ಶ್ರೇಷ್ಠರು. ಎಲ್ಲರೂ ಎದೆದಕ್ಕೋ ಹೋಗ್ತಾರೆ. ಕೇಳಿದ್ರಂತೆ ನಮ್ಮ ಲಿಂಗಾಯತ ಕವಿಗಳನ್ನ ಆಗಿನ ಜನ ಎಲ್ಲರೂ ರಾಮನ ಬಗ್ಗೆ ಬರೀತಾರೆ, ಕೃಷ್ಣನ ಬಗ್ಗೆ ಬರೀತಾರೆ, ರಾಮಾಯಣ ಮಹಾಭಾರತ ಬರೀತಾರೆ. ನೀವು ಲಿಂಗಾಯತರು ರಾಮನ್ನು ಒಪ್ಪುವುದಿಲ್ಲ, ಕೃಷ್ಣನು ಒಪ್ಪುವುದಿಲ್ಲ, ಮತ್ತೆ ನೀವು ಯಾರನ್ನು ಬರಿತೀರಿ? ಹೇಳಿದ್ರಂತೆ ನಮ್ಮ ಜನ, ಬಸವಣ್ಣನ ಬರಿತೀವಿ, ಕೋಳೂರು ಕೊಡಗೂಸನ್ ಬರಿತೀವಿ, ಬೇಡರ ಕಣ್ಣಪ್ಪಂದು ಬರಿತೀವಿ, ಅಲ್ಲಮ್ಮ ಪ್ರಭುವಿಂದ ಬರಿತೀವಿ, ನಾವು ರಾಮಾಯಣ ಮಹಾಭಾರತ ಬರೀದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಅದ್ರ ಬಗ್ಗೆ ಏನು ಸಿಟ್ಟಿತ್ತೇನು? ಸಿಟ್ಟಲ್ಲ, ಆತ್ಮಗೌರವ ಇತ್ತು ಈ ಜನಗಳಿಗೆ. ಅದಕ್ಕಾಗಿ ಬಸವಣ್ಣನ ಬಗೆಗೆ ಪುರಾಣಗಳು, ಚರಿತ್ರೆಗಳು, ರಗಳೆಗಳು, ಕಾವ್ಯಗಳು, ನಮ್ಮ ವಿರಕ್ತ ಮಠಗಳು ಎಲ್ಲ ಬರಲಿಕ್ಕೆ ಕಾರಣ ನಮ್ಮ ಜನಗಳ ಆತ್ಮಗೌರವ, ಸ್ವಾಭಿಮಾನ. ಆ ದಿಶೆಯಲ್ಲಿ ಬಸವಣ್ಣನ ತತ್ವ ಪ್ರಸಾರಕ್ಕಾಗಿಯೇ ನಮ್ಮ ಎಲ್ಲ ವಿರಕ್ತ ಮಠಗಳು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಂದ್ರೆ ಅಲ್ಲಮ ಪ್ರಭು ಅನುಭವ ಮಂಟಪದಲ್ಲಿ ಕುಳಿತುಕೊಂಡಿರುವಂತಹ ಪೀಠ. ಆ ಪೀಠವನ್ನು ಮಾಡಿದವನು ಬಸವಣ್ಣ. ನಮ್ಮ ವಿರಕ್ತ ಸ್ವಾಮಿಗಳಾದವರು ಬಸವಣ್ಣನನ್ನೇ ಗುರು, ಬಸವಣ್ಣನನ್ನೇ ನಮ್ಮ ಮಂತ್ರ ಅಂತ ತಿಳ್ಕೊಳ್ಬೇಕು. ಕಾರಣ ಅಂದ್ರೆ ನಮಗೆ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನ ಮಾಡಿಕೊಟ್ಟವ ಬಸವಣ್ಣ. ಇವತ್ತು ನಮ್ಮ ಕುಂದಿರ್ಲಿಕ್ಕೆ ಒಂದು ಏನಾದರೂ ಅಸ್ತಿತ್ವ ಇದ್ರೆ ಅದು ಬಸವಣ್ಣ. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡಲ ಸಂಗಮದಂತಹ ಪವಿತ್ರ ಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠ ಮಾಡಿರೋದು ಬಹಳ ಔಚಿತ್ಯ, ಅರ್ಥಪೂರ್ಣ. ಈ ಕ್ಷೇತ್ರದ ಪಾವಿತ್ರತೆಯಲ್ಲಿ ಈ ಪೀಠದ ಪಾವಿತ್ರತೆ ಕೂಡ ಬೆಳಗಿ ಇನ್ನೂ ಈ ಪೀಠ ಬಹಳ ಉಜ್ವಲವಾಗ್ತದೆ. ಆ ದಿಶೆಯಲ್ಲಿ ನಮ್ಮ ಪ್ರಥಮ ಪೀಠದ ಜಗದ್ಗುರುಗಳು ರತ್ನ ಇದ್ದಂಗದಾರೆ. ಆ ರತನವನ್ನು ಜತನ ಮಾಡಬೇಕು, ನೀವು ಜತನ ಮಾಡಬೇಕು, ರತನವನ್ನು ಜತನ ಮಾಡಬೇಕು. ನಡೆ, ನುಡಿ, ಚಾರಿತ್ರ, ಬಸವನಿಷ್ಠೆ, ಶ್ರದ್ಧೆಯಲ್ಲಿ ಬಹಳ ಅದ್ಭುತ ಜೀವ, ಬಹಳ ಸಣ್ಣ ಜೀವ, ಬಹಳ ದೊಡ್ಡ ಮನಸ್ಸು. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ಪೀಠದ ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ರು. ಬಹಳ ಮಹತ್ವದ ಕೆಲಸ. ಮುಖ್ಯಮಂತ್ರಿಗಳು ಬಹಳ ಜನಪರರಾಗಿ ಇವತ್ತು ಬಸವ ಕಲ್ಯಾಣದಲ್ಲಿ ಜಯೇಶ್ ಪಟೇಲ್ರು ಈ ಕೂಡಲ ಸಂಗಮ ಆಧುನಿಕವಾಗಿ
ಒಂದು ದಿವ್ಯ ಕ್ಷೇತ್ರವಾಗಲಿಕ್ಕೆ ಜಿ.ಎಚ್. ಪಟೇಲ್ರು ಹಾಗೂ ನಮ್ಮ ಡಾಕ್ಟರ್ ಶಿವಾನಂದ್ ಜಾಮದಾರ್ ಕಾರಣರು. ಇದೇನು ಸಣ್ಣ ವಿಷಯವಲ್ಲ. ಅದೇ ದಿಶೆಯಲ್ಲಿ ಬಸವ ಕಲ್ಯಾಣದಲ್ಲಿ ಬಸವ ಉತ್ಸವ ಮಾಡೋದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು 50 ಲಕ್ಷ ರೂಪಾಯಿಗಳನ್ನ ಕಳೆದ ವರ್ಷವೇ ಕೊಟ್ಟಿದ್ದಾರೆ. ಆದರೆ ಆ ಉತ್ಸವ ಇನ್ನೂ ಆಗಿಲ್ಲ. ಸರ್ಕಾರಿ ವ್ಯವಸ್ಥೆಯಲ್ಲಿ ಬಹಳ ನಿಧಾನ. ಅದಕ್ಕಾಗಿ ಅವ್ರಿಗೆ ನಾನು ನೆನಪಿಸ್ತೇನೆ, 50 ಲಕ್ಷ ರೂಪಾಯಿ ಹಾಗೆ ಅದೇ, ಅಲ್ಲಿ ಜಿಲ್ಲಾಧಿಕಾರಿಗಳು ಮಾಡ್ಲಿಕ್ಕೂ ತಯಾರಾದರೆ. ಆದರೆ ಅಲ್ಲಿ ಆಡಳಿತದಲ್ಲಿ ಏನೋ ತೊಡಕಾಗಿ ಅಲ್ಲಿ ಬಸವಣ್ಣನವರ ಉತ್ಸವ ವರ್ಷ ಹೀಗೆ ಆಗಬೇಕು ಅನ್ನೋದಕ್ಕೆ ಅವರು ಹಣ ಕೊಟ್ಟಿರೋದು. ಅದು ಆಗಿಲ್ಲ. ಈಗೂ ಆಗಲಿಲ್ಲ ಅಂದ್ರೆ ಮಾರ್ಚಕ್ಕೆ ಹಣ 50 ಲಕ್ಷ ಲ್ಯಾಪ್ಸ್ ಆಗ್ತದೆ, ಹೋಗ್ಬಿಡ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳಲ್ಲಿ ಬಹಿರಂಗವಾಗಿ ನಮ್ಮ ವಿನಂತಿ ಅಂದ್ರೆ ಮಾರ್ಚ್ ತಿಂಗಳ ಒಳಗಾಗಿ ಆ ಹಣವನ್ನ ಖರ್ಚು ಮಾಡಬೇಕು. ಬಸವಣ್ಣವರ ಪರವಾಗಿರುವಂತಹ, ಬಸವ ಪರವಾಗಿರುವಂತಹ, ಬಸವ ತತ್ವಪರವಾಗಿರುವಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಮ್ದೊಂದು ಅರ್ಜಿ ಅದೇ. ಅವ್ರ ಮರ್ಜಿ ಹೇಗದೆ ನೋಡ್ಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಮಗೆ 10 ಲಕ್ಷ ರೂಪಾಯಿ ಬಸವ ಪುರಸ್ಕಾರವನ್ನು ಕೊಟ್ಟವರು ನಮ್ಮ ಯಡಿಯೂರಪ್ಪನವರು. ಒಂದ್ಸಲ ನಾನು ಹೇಳಿದೆ, ನೋಬೆಲ್ ಪಾರಿತೋಷಕ್ಕೆ ಬಹಳ ಬಹುಮಾನದೆ, ಜ್ಞಾನಪೀಠಕ್ಕೆ ಬಹಳ ಬಹುಮಾನದೆ ಯಡಿಯೂರಪ್ಪನವರೇ. ಬಸವಣ್ಣ ಇವತ್ತು ಹೊರಗಡೆ ಹೋದರೆ ಯಾರಿಗೂ ಗೊತ್ತಿಲ್ಲ. ಉತ್ತರ ಭಾರತದಲ್ಲಿ ಬಸವಣ್ಣ ಗೊತ್ತಿಲ್ಲ, ದಕ್ಷಿಣ ಭಾರತದಲ್ಲಿ ಬಹಳ ಜನಗಳು ಗೊತ್ತಿಲ್ಲ, ಮಹಾರಾಷ್ಟ್ರ ಆಂಧ್ರದಲ್ಲಿ ಸ್ವಲ್ಪ. ಅದಕ್ಕಾಗಿ ಬಸವಣ್ಣ ಹೊರಗೆ ಗೊತ್ತಾಗಬೇಕಾದ್ರೆ APJ ಅಬ್ದುಲ್ ಕಲಾಂರಂಥವರಿಗೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳಿಗೆ ಅವರ ಕೆಲಸವನ್ನು ನೆನೆಸಿಕೊಂಡು ಬಸವಪರವಾಗಿರುವಂತಹ, ಜನಪರವಾಗಿರುವಂತಹ, ಎಡಪರವಾಗಿರುವಂತಹ ಕೆಲಸ ಮಾಡುವವರಿಗೆ ನೀವು ವರ್ಷ 10 ಲಕ್ಷ ಕೊಡ್ರಿ, ಅದಕ್ಕೆ ಬಸವ ಪುರಸ್ಕಾರ ಅಂತ ಹೇಳಿ ಹಿಂದೆ ಇಟ್ಟಿದ್ದಾರೆ. ಹಾಗೆ ಮಾಡ್ರಿ ಅಂದಾಗ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಮೊದಲನೇ ಪುರಸ್ಕಾರವನ್ನೇ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಕೊಟ್ಟರು. ಈಗ 2ನೇ ಪುರಸ್ಕಾರ ಕೊಡಬೇಕಾಗಿದೆ. ಅದಕ್ಕೆ ಮತ್ತೆ ನಾನು ನೆನಪಿಸ್ತೇನೆ. ಯಾಕಂದ್ರೆ ಅವ್ರಿಗೆ ಬಹಳ ಕೆಲಸದಲ್ಲಿ ಇದೆಲ್ಲ ಒಂದೊಂದ್ಸಲ ಹಿಂದೆ ಬಿದ್ದಿರ್ತದೆ. ಆ ದಿಶೆಯಲ್ಲಿ ಅವರು ಆ ವಿಷಯದಲ್ಲಿ ಆಸಕ್ತಿ ವಹಿಸಬೇಕು ಅಂತ ವಿನಂತಿಸಿಕೊಂಡು, ಇನ್ನು 2ನೇದು, ಇದು ಕೂಡಲ ಸಂಗಮ ದೊಡ್ಡ ಕ್ಷೇತ್ರ ಆಯ್ತು. ಆದ್ರೆ ಇಲ್ಲಿ ಯಾವುದೇ ಒಂದು ಯೂನಿವರ್ಸಿಟಿ ಅಥವಾ ಜನಗಳ ಕ್ಯಾಂಪ್ ಇಲ್ಲದ್ರಿಂದ ಇಂತಹ ಸಮಾರಂಭ ಆದಾಗ ಅಷ್ಟೇನೆ ಈ ವೇದಿಕೆಗಳು ಚಂದ ಕಾಣಿಸ್ತವೆ. ಉಳಿದ ವೇಳೆ ಕಾಲದಲ್ಲಿ ಬಣ ಖಾಲಿ. ಆ ದಿಶೆಯಲ್ಲಿ ನಮ್ಮ ರಾಜ್ಯದ ಇನ್ನೊಬ್ಬ ಶ್ರೇಷ್ಠ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸರ್ಕಾರದ ಸದ್ಯದ ಕಾನೂನು ಮಂತ್ರಿ ವೀರಪ್ಪ ಮೊಯ್ಲಿ ಅವರು ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ರು, ಕೂಡಲ ಸಂಗಮ ಪ್ರಾಧಿಕಾರವನ್ನು ಮಾಡಿಕೊಟ್ಟವರು ಅವರೇ. ಆದರೆ ಅದು ಆಕ್ಷನ್ದಲ್ಲಿ ಬಂದದ್ದು ಪಟೇಲನ ಕಾಲಕ್ಕೆ. ಬಸವಣ್ಣ ಬರೇ ಲಿಂಗಾಯತರಿಗಲ್ಲ, ಎಲ್ಲರಿಗೂ ಪ್ರಿಯ ಅನ್ನೋದಕ್ಕೆ ಈ ಕೂಡಲ ಸಂಗಮ ಪ್ರಾಧಿಕಾರವನ್ನು ಮಾಡದವರು ವೀರಪ್ಪ ಮೊಯ್ಲಿ. ನೆನಪಿನಾಗಿರಲಿ, ವೀರಪ್ಪ ಮೊಯ್ಲಿ ಜಾರಿಯಲ್ಲಿ ತಂದವರು ನಮ್ಮ ಪಟೇಲ್ರು. ಆ ಮೊಯ್ಲಿ ಎಷ್ಟು ದೊಡ್ಡ ಮನುಷ್ಯ ಅನ್ನೋದಕ್ಕೆ ಹೇಳ್ತೀನಿ. ಅಲ್ಲಿ ನಾವು ಪಕ್ಷ ನೋಡಬಾರ್ದು. ಅವರು ಹೇಳಿದ್ರು, ಕೂಡಲ ಸಂಗಮದಲ್ಲಿ ಬಸವೇಶ್ವರ ಅಂತಾರಾಷ್ಟ್ರೀಯ ಒಂದು ವಿಶ್ವವಿದ್ಯಾಲಯ ಆಗಬೇಕು. ಇಲ್ಲಿ ಆರ್ಥಿಕ, ಸಾಮಾಜಿಕ, ನ್ಯಾಯಾಂಗ ಎಲ್ಲದರ ಬಗೆಗೂ ಇಲ್ಲಿ ಅಭ್ಯಾಸ ನಡೀಬೇಕು. ಇಡೀ ಜಗತ್ತಿನ ಜನನೇ ಬಂದು ಇಲ್ಲಿ ಓದಬೇಕು. ಅಂಥ ವಿಶ್ವವಿದ್ಯಾಲಯ ಮಾಡಬೇಕನ್ನೋ ಕನಸು ನಂದದೆ ಅಂತ ಮೊಯ್ಲಿ ಹೇಳಿದ್ರು. ಅದಕ್ಕೆ ನಾವು ಇವತ್ತು ಅದನ್ನೇ ಅದಲ್ ಬದಲ್ ಕಂಚಿ ಬದಲ್ ಇವರು ಬಿಟ್ಟು ಇವ್ರು ಯಾರಂತಾರ, ಯಡಿಯೂರಪ್ಪನವರು ಆ ವಿಚಾರವನ್ನು ಎತ್ತುಕೊಂಡು ಅವರ ಜೀವಮಾನದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ರೈತರಿಗೆ 4% ಸಬ್ಸಿಡಿ ರೊಕ್ಕ, 4ರ ಬಡ್ಡಿ ಹಣ ಕೊಟ್ಟಿರೋದು, 3ರ ಬಡ್ಡಿ ಕೊಟ್ಟಿರೋದೇನು ಸಣ್ಣ ಸಂಗತಿ ಅಲ್ಲ. ಬಹಳ ದೊಡ್ಡ ನಮ್ಮ ಮಾಜಿ ಪ್ರಧಾನಿಗಳು ಹೇಳಿದ್ರು, ಯಡಿಯೂರಪ್ಪ ಅವ್ರಿಗೇನು ತಿಳ್ಬೇಕಿಲ್ಲ, ಅದ ಹೆಂಗ್ 4% ಕೊಡ್ತಾರೆ, ಅದೇನು ಸಾಧ್ಯವಾ ಅಂದ್ರು. 4 ಅಲ್ಲ 3 ಕೊಡ್ತೀವಿ ಅಂದ್ರು. ಅಂದ್ರೆ ಆ ವಿಷಯದಲ್ಲಿ ಪಳಗಿದ ಹುಲಿ, ಎದುರೇ ಇಲ್ಲದಂಥ ಎದುರಾಳಿಗಳನ್ನು ಎದುರಿಸಿರುವಂತಹ ಬಹಳ ದೊಡ್ಡ ನಾಯಕರು ಅವರು. ಸದ್ಯದ ರಾಜಕೀಯದಲ್ಲಿ ದಿನನಿತ್ಯ ನೋಡ್ತೇವೆ, ಹೆಜ್ಜೆ ಹೆಜ್ಜೆಗೂ ಕುರುಕ್ಷೇತ್ರ, ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಲ್ಲಿ ಕೂಡ ಅವರು ತಮ್ಮ ಸ್ಥಿಮಿತವನ್ನು ಕಳ್ಕೊಳ್ಳಾರ್ದೇನೆ ಬಹಳ ಚೆನ್ನಾಗಿ ನಮ್ಮ ಆಡಳಿತವನ್ನು ನಿಭಾಯಿಸ್ತಿದ್ದಾರೆ. ಆ ದಿಶೆಯಲ್ಲಿ ಕೂಡಲ ಸಂಗಮದಲ್ಲಿ ಅಂತಹದ್ದೊಂದು ಕೆಲಸ ಆದರೆ ಇಲ್ಲೆಲ್ಲ ಈ ಕಟ್ಟಡಗಳ ಬಳಕೆ ಆಗ್ತದೆ. ನಾವು ಡಾಕ್ಟರ್ ಜಾಮದಾರ್ ಅವರ ನೆನೆಸ್ಕೊಳ್ಬೇಕು. ಒಬ್ಬ ಸರ್ಕಾರಿ IAS ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಪವಾಡ ಮಾಡಬಲ್ಲ ಅನ್ನೋದಕ್ಕೆ ಎರೆನಾಡಿನಲ್ಲಿ ಒಂದು ಕ್ರ್ಯಾಕ್ ಇರಲಾರ್ದೇನೆ
ಒಂದು 10 ಪೈಸಾ ಲಂಚ ಇರಲಾರ್ದೇನೆ ಒಂದು ಆಧುನಿಕ ದಿವ್ಯ ಕ್ಷೇತ್ರವನ್ನು ನಿರ್ಮಾಣ ಮಾಡಿದಂತಹ ಶ್ರೇಯಸ್ಸು ಜಾನ್ದಾರ್ ಅವರಿಗೆ ಸಲ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ಕೂಡ ಬಹಳ ಚೆನ್ನಾಗಿ ಕೆಲಸ ನಡೆದಿದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಆ ಕಾರ್ಯಕ್ಕೂ ಬಹಳ ಬೇಗ ಚಾಲನೆಯನ್ನು ಕೊಡಬೇಕು ಅಂತ ಹಾರೈಸಿ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಜೆಟ್ ಪೂರ್ವ ಅಂದ್ರೆ ಬಹಳ ಟೆನ್ಷನ್ ಇರ್ತದೆ, ತಲೆ ಟೆನ್ಷನ್, ಯಾರು ಮಾತಾಡಿಸಿದ್ರು ಸಿಟ್ಟು ಬರ್ತದೆ. ಆದರೆ ಅವರು ಈ ಫೆಬ್ರವರಿಯಲ್ಲಿ ಮಾರ್ಚದಲ್ಲಿನೇ ಬಜೆಟ್ ಮಂಡಿಸಬೇಕು. ಇಂತಹ ಕಾಲದ ಪೂರ್ವದಲ್ಲಿನೇ ಅವರು ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಎಲ್ಲರಿಗೂ ಸಂತೋಷವನ್ನು ಆನಂದವನ್ನು ಉಂಟು ಮಾಡಿದ್ದಾರೆ. ಅವರು ಇನ್ನು ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಅಭಿವೃದ್ಧಿ ಶ್ರೇಯಸ್ಸಿನಲ್ಲಿ ಅವರು ಇನ್ನೂ ಮೆರೀಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಮಾಜದ ಹಿನ್ನೆಲೆಯ ಕುರಿತು ಹಾಗೆ ನಾವು ಯಾವ ರೀತಿ ಧರ್ಮದ ಹಾದಿಯಲ್ಲಿ ನಡೆಯಬೇಕು ಅಂತ ಕೂಡ ಬಹಳ ಸೊಗಸಾಗಿ ತಮ್ಮ ಮಾತಿನ ಮುಖೇನ ತಿಳಿಸಿಕೊಟ್ಟು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರಿಗೆ ವಂದನೆಗಳು ನಿಮ್ಮ ಚಪ್ಪಾಳೆಯ ಜೊತೆಗೆ. ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ BS ಯಡಿಯೂರಪ್ಪರವರಿಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ವತಿಯಿಂದ ಗೌರವ ಸನ್ಮಾನ ಮತ್ತು ಕಿರುಕಾಣಿಕೆ ಸಮರ್ಪಣೆ. ದಯಮಾಡಿ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಪ್ರೀತಿಯ ಪ್ರಾರ್ಥನೆ. ಜನನಾಯಕ, ಜನಾನುರಾಗಿ, ರೈತಪರ ಚಿಂತಕ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಅವರಿಗೆ ಟ್ರಸ್ಟ್ನ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಪ್ರೀತಿಯ ಗೌರವ ಸಮರ್ಪಣೆ. ಕಾಯಕವೇ ಕೈಲಾಸ ಎಂದಂತಹ ಬಸವಣ್ಣನವರ ವಚನದಂತೆ ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ BS ಯಡಿಯೂರಪ್ಪರವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕಳಕಳೆಯ ಪ್ರಾರ್ಥನೆ. ಲಿಂಗಾಯತ ಪಂಚಮೇಶದಲ್ಲಿ ಈ ಪ್ರಥಮ ಜಗದ್ಗುರು ಮಹಾಪೀಠದ ಅಡಿಗಲ್ಲು ಸಮಾರಂಭ ಮತ್ತು ರಾಜ್ಯ ಲಿಂಗಾಯತ ಪಂಚಮಶಾಲಿ ಸಮಾಜದ ಸಮ್ಮೇಳನ ಉದ್ಘಾಟನೆಯಲ್ಲಿ ಉಪಸ್ಥಿತರಿರುವಂಥ ಸಮಾರಂಭದ ಕೇಂದ್ರ ಬಿಂದು ಹಾಗೂ ಪಂಚಮಶಾಲಿ ಜಗದ್ಗುರುಗಳಾದಂಥ ಶ್ರೀ ಜಯಮೃತ್ಯುಂಜಯ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು, ಪೂಜ್ಯರು ಆದಂಥ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ, ಪರಮ ಪೂಜ್ಯ ಇಲಕಲ್ಲಿನ ಮಹಾಂತ ಸ್ವಾಮಿಗಳ ಪಾದಾರವಿಂದಗಳಲ್ಲಿ, ಪರಮ ಪೂಜ್ಯ ಸಿದ್ದರಾಮ ಸ್ವಾಮಿಗಳು, ಪರಮ ಪೂಜ್ಯ ಪುರುಷೋತ್ತಮಾನಂದ ಸ್ವಾಮಿಗಳು, ಪರಮ ಪೂಜ್ಯ ಸಿದ್ದರಾಮಾನಂದ ಪುರಿ ಸ್ವಾಮಿಗಳು, ಉಳಿದೆಲ್ಲ ವೇದಿಕೆ ಮೇಲಿರುವಂಥ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ನನ್ನ ಸಂಸದೀಯ ಕಾರ್ಯದರ್ಶಿಗಳು ತಮ್ಮನ್ನು ಉದ್ದೇಶ ಮಾತನಾಡಿದಂಥ ಮಾನ್ಯ ಶ್ರೀ CC ಪಾಟೀಲ್ರೆ, ಸಂಸತ್ ಸದಸ್ಯರಾದಂಥ ಗದ್ದಿಗೌಡ್ರೆ, ಶಿವರಾಮೇಗೌಡ್ರೆ, ಶಾಸಕರಾದಂಥ ಶ್ರೀಶೈಲಪ್ಪ ಬಿದನೂರವರೇ, ಸಿದ್ದು ಸೌದಿಯವರೇ, ಶ್ರೀಕಾಂತ್ ಹುಕ್ಕೇರಿ ಅವರೇ, ಪ್ರಕಾಶ್ ಹುಕ್ಕೇರಿ ಅವರೇ, ಡಾಕ್ಟರ್ ಸಾರ್ವಭೌಮ ಬಗಲಿಯವರೇ, G ಪರಮೇಶ್ವರ್ ಅವರೇ, VS ಪಾಟೀಲ್ರೆ, ಮಾನ್ಯ ಕನಕಪ್ಪ ಬಂಡಿ ಅವರೇ, ಮೋಹನ್ ಲಿಂಬೆಕಾಯಿ ಅವರೇ, ಡಾಕ್ಟರ್ MP ನಾಡಗೌಡ್ರೆ, ಪಟ್ಟಣ ಶೆಟ್ಟಿ ಅವರೇ, AB ಪಾಟೀಲ್ರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮಾಜಿ ಸಂಸತ್ ಸದಸ್ಯರೇ, ಮಾಜಿ ಶಾಸಕ ಮಿತ್ರರೇ, ಚುನಾಯಿತ ಪ್ರತಿನಿಧಿಗಳೇ, ಸರ್ಕಾರದ ನಿಗಮ ಮಂಡಳಿಯ ಸನ್ಮಾನ್ಯ ಅಧ್ಯಕ್ಷರೇ,
ಉಪಸ್ಥಿತ ಮಾನ್ಯ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಪಟ್ಟಣ, ನಗರ, ಪುರಸಭೆಗಳ ಚುನಾಯಿತ ಸದಸ್ಯರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ನಮ್ಮ ಪಂಚಮಸಾಲಿ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರು ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ, ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೇನೆ ಅನ್ನೋದನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಒಂದು ರೀತಿ ಅನುಭವ ಮಂಟಪದಂತೆ ವೇದಿಕೆ ಕಂಗೊಳಿಸ್ತಾ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ, ಈ ಮಾತುಗಳು ಘೋಷಣೆಯಾಗಿ ಉಳಿದದ್ದನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ನೋಡಿದಾಗ ಎಲ್ಲ ಭೇದ ಭಾವನೆಯನ್ನ ಬದಿಗೊತ್ತಿ, ನಮ್ಮ ಸಂವಿಧಾನದ ವಿಶೇಷತೆ ಅಂದರೆ ಸರ್ವಧರ್ಮ ಸಮಭಾವ ಹೊಂದಿರುವಂತಹದ್ದು. ಆ ರೀತಿ ಇವತ್ತು ಈ ವೇದಿಕೆ ಕಂಗೊಳಿಸ್ತಾ ಇರುವಂತಹದ್ದು ಒಂದು ಬದಲಾವಣೆಯ ಕ್ರಾಂತಿಯ ಕಾಲ ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಪವಿತ್ರ ಕೂಡಲ ಸಂಗಮದಲ್ಲಿ ಲಿಂಗಾಯತ ಪಂಚಮಶಾಲಿ ಪ್ರಥಮ ಜಗದ್ಗುರು ಮಹಾಪೀಠಕ್ಕೆ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೃತಾರ್ಥ ಭಾವದಿಂದ ಶಿಲಾನ್ಯಾಸವನ್ನು ಮಾಡಿದ್ದೇನೆ. ಪ್ರಥಮ ಜಗದ್ಗುರುಗಳ ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಈ ಮಹಾಪೀಠದ ಶಿಲಾನ್ಯಾಸದ ಜೊತೆಗೆ ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಸಮಾಜದ ಪ್ರಥಮ ಅಧಿವೇಶನ ಹಾಗೂ ರಾಜ್ಯ ಯುವ ಸಮಾವೇಶವನ್ನು ಹಮ್ಮಿಕೊಂಡಿರುವಂತಹದ್ದು ಪೂಜ್ಯರ ಒಂದು ದೂರದೃಷ್ಟಿಗೆ ಇದೊಂದು ಸಂಕೇತವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾಡಿನ ವಿಕಾಸಕ್ಕಾಗಿ ತಮ್ಮದೇ ಆದಂತಹ ಕೊಡುಗೆ ನೀಡ್ತಾ ಇರುವಂತಹ ಶ್ರೀ ಬಸವಜ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಈ ಸಂದರ್ಭದಲ್ಲಿ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿವಿಧತೆಯಲ್ಲಿ ಏಕತೆ ಈ ದೇಶದ ಹೆಗ್ಗುರುತು. ಭಾರತದ ತನುಜಾತಿಯಾದ ನಮ್ಮ ಕರ್ನಾಟಕದಲ್ಲಂತೂ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಮಾತು. ವೀರಶೈವ ಸಮುದಾಯ ಕರ್ನಾಟಕದ ಅತಿದೊಡ್ಡ ಸಮುದಾಯವಾಗಿದ್ದು ಪಂಚಮಶಾಲಿ ಸಮಾಜ ಲಿಂಗಾಯತ ಧರ್ಮದೊಳಗಿನ ಬಹುದೊಡ್ಡ ಭಾಗವಾಗಿದೆ ಅನ್ನೋದು ನನಗೆ ಗೊತ್ತಿದೆ. ತಮ್ಮ ಗುರುಲಿಂಗ ಜಂಗಮ ಕಾಯಕ ದಾಸೋಹ ಮುಂತಾದ ಅಮರ ಮೌಲ್ಯಗಳಿಂದ ಕೂಡಲ ಸಂಗಮವನ್ನು ಜಾಗತಿಕ ಮಟ್ಟದಲ್ಲಿ ಸ್ಥಾಪಿಸಿರುವಂತಹ ಯುಗ ಪ್ರವರ್ತಕ ಜಗದ್ಗುರು ಬಸವೇಶ್ವರರ ಕಾರ್ಯಕ್ಷೇತ್ರವಾಗಿದ್ದ ಈ ಪುಣ್ಯ ನೆಲದಲ್ಲಿ ಮಹಾಪೀಠವನ್ನು ಹೊಂದಿರುವ ಪಂಚಮಸಾಲಿ ಸಮುದಾಯ ನಾಡಿನ ಸರ್ವ ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯಮಯ ಕೊಡುಗೆ ನೀಡಿದೆ. ಐತಿಹಾಸಿಕವಾಗಿ ಬೆಳವಾಡಿ ಮಲ್ಲಮ್ಮ ಹಾಗೂ ಕಿತ್ತೂರು ಚೆನ್ನಮ್ಮನಂತಹ ಮಹಾಚೇತನಗಳು ಈ ಸಮುದಾಯದ ಮಹಿಳೆಯರು ಸಹ ಎಷ್ಟು ಅನುಕರಣ ಯೋಗ್ಯರು ಅನ್ನೋದನ್ನ ಪ್ರತಿಬಿಂಬಿಸ್ತಾ ಇರೋದನ್ನ ನಾವು ನೆನಪು ಮಾಡಿಕೊಳ್ಬೇಕು. ಈ ಸಮಕಾಲೀನ ಸಾಮಾಜಿಕ ವ್ಯವಸ್ಥೆ ವಿವಿಧ ಕ್ಷೇತ್ರದಲ್ಲಿ ಈಗಾಗಲೇ ನೆನಪು ಮಾಡಿಕೊಂಡಂತೆ ಶ್ರೀ ಎಸ್ ನಿಜಲಿಂಗಪ್ಪನವರು, ಜೆ.ಎಚ್. ಪಟೇಲ್ರು, ಸರ್ ಸಿದ್ದಪ್ಪ ಕಂಬಳಿಯವರು, ಅರ್ಟಾಲ್ ರುದ್ರೇಗೌಡರು, ಚನ್ನವೀರ ಕಣ್ವಿಯವರು, ಜಿ.ಎಸ್. ಶಿವರುದ್ರಪ್ಪನವರು ಮುಂತಾದವರು ಮೇರು ವ್ಯಕ್ತಿತ್ವವನ್ನು ಅವಲೋಕಿಸಿದಾಗ ಪಂಚಮಸಾಲಿ ಸಮಾಜದ ಪ್ರಾತಿನಿಧಿಕ ಹಿರಿಮೆಯ ಪರಿಚಯ ನಮಗೆಲ್ಲರಿಗೂ ಆಗುತ್ತೆ. ಬಂಧುಗಳೇ, ಜಗದ್ಗುರು ಅನೇಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.
ಕೂಡಲ ಸಂಗಮ ಈ ಅಭಿವೃದ್ಧಿ ಪ್ರಾಧಿಕಾರ ಸುಮಾರು 30 ಕೋಟಿ ವೆಚ್ಚದಲ್ಲಿ ಈ ಒಂದು ಕೆಲಸಗಳಾಗಿದೆ. ಆ ಗೌರವ ಜೆ.ಎಚ್. ಪಟೇಲ್ರಿಗೆ ಸಲ್ಲಬೇಕು. ಇಲ್ಲಿ ಮ್ಯೂಸಿಯಂ ಕಟ್ಟಡವನ್ನು ಪೂರ್ತಿಗೊಳಿಸಿದ್ದು ವಸ್ತುಗಳ ಸಂಗ್ರಹಣಾ ಕಾರ್ಯ ನಡೀತಾ ಇದೆ. ಇದೇ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಜಾಮದಾರ್ ಹತ್ರ ನಾನು ಮಾತನಾಡಿದ್ದೇನೆ ಈಗಾಗಲೇ. ಅವುಗಳೆಂದರೆ ಬಸವನ ಬಾಗೇವಾಡಿ, ಇಂಗ್ಲೇಶ್ವರ, ಎಂ.ಕೆ. ಹುಬ್ಬಳ್ಳಿ, ಈ ಸುತ್ತಮುತ್ತ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ 11 ಕೋಟಿ ರೂಪಾಯಿ ಬೇಕಾಗಿದೆ. ಅದನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಈ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಹಿಂದಿನ ಸರ್ಕಾರಗಳು ಪ್ರಾಧಿಕಾರವನ್ನು ರಚಿಸಿದ್ರು. ಪೂಜ್ಯರು ತಪ್ಪು ತಿಳಿದೇ ಇದ್ದರೆ ಕಾಮಗಾರಿಗಳು ಪ್ರಾರಂಭ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಕೂಡಲ ಸಂಗಮದ